ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಾಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಿಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ ಹರಿ ಓಂ ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರ ರಚಿತ ಈ ಪದ್ಯವನ್ನು ಅವಲೋಕಿಸುತ್ತಿದ್ದೇವೆ. ಲೋಕದಲ್ಲಿ ನಾವು ನೋಡ್ತೀವಿ, ನಮಗೆ ಎಲ್ಲಿ ಹಸಿವೆ ಆಗುತ್ತೆ ಒಂದು ಆಹಾರವನ್ನು ಹುಡ್ಕೊಂಡು ಹೋಗ್ತೀವಿ, ಎಲ್ಲಿ ನಮಗೆ ಬಾಯಾರಿಕೆ ಆಗುತ್ತೆ ನೀರನ್ನು ಹುಡ್ಕೊಂಡು ಹೋಗ್ತೀವಿ, ಎಲ್ಲಿ ನಮಗೆ ಆಯಾಸ ಆಗುತ್ತೆ ನಿದ್ರೆ ಮಾಡೋಕ್ಕೆ ಒಂದು ಆಶ್ರಯ ವಸನವನ್ನು ಹುಡ್ಕೊಂಡು ಹೋಗ್ತೀವಿ. ಹೀಗೆ ಅನ್ನ, ನೀರು, ವಸನ, ಇದು ಮೂರು ಪ್ರತಿಯೊಂದು ಜೀವರಿಗೂ ಇಡೀ ವಿಶ್ವದಲ್ಲಿ ಸಾಧಾರಣವಾಗಿ ಕಂಡುಬರುತ್ತೆ. ಇದಕ್ಕೆ ನಾವು ಶಾಸ್ತ್ರ ಓದಬೇಕಾಗಿಲ್ಲ, ಉಪನ್ಯಾಸವನ್ನು ಕೇಳಬೇಕಾಗಿಲ್ಲ, ನೂರಾರು ವರ್ಷ ಕುಳಿತು ತಪಸ್ಸು ಮಾಡಬೇಕಾಗಿಲ್ಲ. ಕಣ್ಣು ಬಿಟ್ಟು ನಮ್ಮ ಪ್ರಪಂಚದಲ್ಲಿ ನೋಡಿದರೆ ಎಲ್ಲ ಕಡೆ ಸಿದ್ಧವಾಗಿ ಇದೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲೇ ನಾವು ನೋಡ್ಕೋಬೋದಾಗಿದೆ. ನಾವು ದಿನದ 24 ಗಂಟೆಯಲ್ಲಿ ಏನು ಮಾಡ್ತಾ ಇದ್ದೀವಿ? ಹಸಿವೆಯಿಂದ ಆಹಾರವನ್ನು ನೋಡ್ತಾ ಇದ್ದೀವಿ, ನೀರಡಿಕೆಯಿಂದ ನೀರನ್ನು ನೋಡ್ತಾ ಇದ್ದೀವಿ, ಅಥವಾ ಆಯಾಸ ಅಂತ ಹೇಳಿ ವಸನ ಮಲ್ಕೊಳ್ಳೋದಕ್ಕೆ ಆಶ್ರಯ ಪಡೆಯೋದಕ್ಕೋಸ್ಕರ ಒಂದು ವಾಸನ, ಒಂದು ಅಂದರೆ ಜಾಗವನ್ನು ನೋಡ್ತಾ ಇದ್ದೀವಿ. ಇಷ್ಟೇ. ಇದಕ್ಕೆ ಯಾಕೆ ಹುಟ್ಟಬೇಕಾಗಿತ್ತು? ಯಾಕೆ ಹುಟ್ಟಬೇಕಾಗಿತ್ತು ಎಂಬತಕ್ಕಂಥ ಪ್ರಶ್ನೆ ನಾವು ನಮ್ಮನ್ನು ಕೇಳ್ಕೋಬೋದೇ ಹೊರತು ನಾವು ನಿಮ್ಮನ್ನು ಕೇಳೋ ಹಾಗಿಲ್ಲ, ನೀವು ನಮ್ಮನ್ನು ಕೇಳೋ ಹಾಗಿಲ್ಲ, ಅವರು ಇವರನ್ನು ಕೇಳೋ ಹಾಗಿಲ್ಲ, ಇವರು ಅವರನ್ನು ಕೇಳೋ ಹಾಗಿಲ್ಲ. ಎಲ್ಲರೂ ಅವರು ಅವರನ್ನೇ ಕೇಳಿಕೊಳ್ಳತಕ್ಕಂಥ ಒಂದೇ ಪ್ರಶ್ನೆ, ನಾನು ಏಕೆ ಬಂದೆ ಈ ಜಗತ್ತಿಗೆ? ಭಗವಂತ ನಮ್ಮನ್ನು ಈ ಜಗತ್ತಿಗೆ ಕಳಿಸಿದ್ದಾನೆ. ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಳಿಸ್ತಾನೆ. ಯಾರು ಕರ್ಕೊಂಬಂದರು ತಿಳಿಬಾರ್ದು, ಹೇಗೆ ಕರ್ಕೊಂಬಂದರು ತಿಳಿಬಾರ್ದು. ವಿಶ್ವಕ್ಕೆ ತಾಯಿ ಹೊಟ್ಟೆಗೆ ಹೋಗಿದ ಮೇಲೆ ಕಣ್ಣು ತೆಗೆಸ್ತಾನೆ. ಆದ್ದರಿಂದ ಮೊದಲು ಮಕ್ಕಳು 3 ತಿಂಗಳು ಕಣ್ಣು ಮುಚ್ಕೊಂಡೇ ಇದ್ರು. ಪಾಪ ಭಗವಂತ ಬೇರೆಯವರು ಬಟ್ಟೆ ಕಟ್ಟಿದರೆ 3 ನಿಮಿಷ 5 ನಿಮಿಷ ಕಟ್ತಾರೆ. ಭಗವಂತ ಕಟ್ಟಿದ್ರೆ ತಿಂಗಳಗಟ್ಟಲೆಯನ್ನು ಕಟ್ತಾರೆ, ಕೆಲವರಿಗೆ ಜನ್ಮವೇ ಕಟ್ಟುತ್ತಾನೆ. ಇದು ಭಗವಂತನ ಅಪರಿಮಿತ ವೈಭವ. ಅದನ್ನು ಯಾರು ಕ್ವಶನ್ ಮಾಡೋ ಹಾಗಿಲ್ಲ, ಪ್ರಶ್ನಿಸುವಂತಿಲ್ಲ. ಅದಕ್ಕೆ ಅದರದೇ ಕಾರಣ ಇರುತ್ತೆ. ಇದಕ್ಕೆಲ್ಲ ಮೂಲಭೂತವಾದ್ದು ನಮ್ಮಲ್ಲಿ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕು. ಅದಕ್ಕೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಹೇಗೆ ನಮಗೆ ಪರಿಚಯ ಆಗತ್ತೆ, ಹೇಗೆ ಉತ್ತರವನ್ನು ಸಲ್ಲಿಸುತ್ತೆ ಅನ್ನೋದನ್ನು ನಾವು ಇವತ್ತಿನ ವಿಚಾರ ಮಾಡೋಣ. ನೋಡಿ, ನಾವು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಭೋಗದಲ್ಲಿ ಆಲಸ್ಯದಿಂದ, ಅಂದರೆ ಭೋಗದಲ್ಲಿ ನಾವು ಕಳೀತಾ ಇದ್ದೀವಿ.
ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರು ಭೋಗಲಾಲಾಸಿಗಳು. ಭೋಗ ಅಂದರೆ ಏನು? ಬಾಹ್ಯ ಸುಖಕ್ಕೆ ಭೋಗ ಅಂತ ಹೆಸರು. ಹಾಗಾದರೆ ಸುಖ ಬೇಕು, ಹೌದು. ಸುಖದಲ್ಲಿ ಎರಡು ವಿಧ. ಒಂದು ಬಾಹ್ಯ ಸುಖ, ಇನ್ನೊಂದು ಅಂತರ ಸುಖ. ಬಾಹ್ಯ ಸುಖವನ್ನು ಅಂದರೆ ಏನು? ಈಗ ನಾವು ಉದಾಹರಿಸಿದಂತೆ ಅನ್ನ, ಅಶನ, ನೀರು, ಇದನ್ನು ಬಾಹ್ಯ ಸುಖ ಅಂತ ಹೆಸರು. ಸುಖವನ್ನು ಅರಿಸಿಕೊಂಡು ಹೋಗತಕ್ಕಂಥ ಸಕಲ ಜೀವರು ನಮಗೆ ಪ್ರತ್ಯಕ್ಷ, ನಾವು ಸಹ ಅದರಲ್ಲೇ ಇದ್ದೇವೆ ಅಂತ ಧೈರ್ಯವಾಗಿ ನೀವು ಗುರುತಿಸ್ಕೊಳ್ಬೇಕು. ಇದಕ್ಕೆ ಮುಂದೆ ಹಾಗಾದರೆ ಸುಖ ಅಂಬತಕ್ಕಂಥದ್ದು ಒಳಗೂ ಇದೆಯೇನು? ಹೌದು. ಈ ಒಳಗೆ ಸುಖ ಇದೆ ಎಂಬತಕ್ಕಂಥ ಜ್ಞಾನ ಬರ್ತಕ್ಕಂಥದ್ದು 84 ಲಕ್ಷ ಯೋನಿಗಳಲ್ಲಿ ಕೇವಲ ಮನುಷ್ಯನಿಗೆ. ಅದನ್ನು 84 ಕೋಟಿ ಮನುಷ್ಯರಲ್ಲಿ ಎಲ್ಲರಿಗೂ ಬರಲ್ಲದಿಲ್ಲ. ಅಲ್ಲೂ ಕೇವಲ 1%, 2%, 3%, 4%, 5%ವರೆಗೂ ಬರಬಹುದಾದಂಥ ಅಮೂಲ್ಯವಾದ ಮಾನವೀಯ ಧರ್ಮ. ಹಾಗಾದರೆ ಒಳಗಿನ ಸುಖ ಅಂದರೆ ಏನು? ಅದಕ್ಕೆ ಸ್ವರೂಪ ಸುಖ ಅಂತ ಹೆಸರು, ಅಂತರ ಸುಖ ಅಂತ ಹೆಸರು. ಭೋಗ ಎಂಬತಕ್ಕಂಥದ್ದು ಬಾಹ್ಯ ಸುಖವಾದರೆ ತ್ಯಾಗ ಎಂಬುದು ಆಂತರಿಕ ಸುಖ. ತ್ಯಾಗ ಅಂದರೆ ಏನು? ಅದೇ ಭಗವದ್ಗೀತೆ ಅಂತ ಹೇಳಿ ಹಿಂದಿನ ಅಭ್ಯಾಸದಲ್ಲಿ ತಿಳ್ಕೊಂಡಿದ್ದೀರಾ. ಗೀತೆ ಎಂಬತಕ್ಕಂಥ ಅದರ ಬದಲು ಮಾಡಿದ್ರೆ ತ್ಯಾಗ. ಗೀತೆಯೇ ಶಾಸ್ತ್ರ ಸಾರ, ಗೀತೆಯೇ ಉಪನಿಷತ್ ಸಾರ, ಗೀತೆಯೇ ಸರ್ವಸಾರ. ಸಾರ ಎಂಬತಕ್ಕಂಥದ್ದಲ್ಲಿ ಆ ಶಬ್ದವನ್ನು ನಾವು ಹಿಂದೆ ಮುಂದೆ ಮಾಡಿದರೆ ರಸ. ರಸ ಎಂಬತಕ್ಕಂಥದ್ದು ಬಾಹ್ಯ ಸುಖ, ಸಾರ ಎಂಬತಕ್ಕಂಥದ್ದು ಅಂತರ ಸುಖ. ನೋಡಿ, ಭಗವಂತ ಉಪಯೋಗಿಸತಕ್ಕಂಥ ಶಬ್ದ ಚಮತ್ಕಾರವನ್ನು ನೋಡಿ. ಯಾರು ರಸಕ್ಕೆ ಅಪೇಕ್ಷೆ ಪಡ್ತಾರೋ ಅವರು ಬಾಹ್ಯ ಸುಖಕ್ಕೆ ಅಪೇಕ್ಷೆ ಪಡ್ತಾರೆ ಅಂತ ಹೆಸರು. ಹಣ್ಣಿನ ರಸ ಬೇಕು, ನೀರಿನ ರಸ ಬೇಕು, ಮತ್ತೊಂದು. ಆದರೆ ಯಾರು ಅದಕ್ಕೆ ಸಾರ ಬೇಕು, ಈ ರಸದ ಸಾರ ಏನು ಅದನ್ನು ತಿರುಗಿಸಿ ನೋಡಿ. ಈ ಶಾಸ್ತ್ರ ಸಾರವೇನು, ಈ ಹಣ್ಣಿನ ಸಾರವೇನು, ಈ ಮಣ್ಣಿನ ಸಾರವೇನು, ಈ ಜೀವನ ಸಾರವೇನು ಎಂಬತಕ್ಕಂಥ ಸಾರದ ಭಾಗವನ್ನು ಯಾರು ಆಂತರಿಕವಾಗಿ ಪರೀಕ್ಷಿಸಿಕೊಳ್ಳಲು ಶ್ರಮ ಪಡುತ್ತಾರೋ ಅಥವಾ ಪ್ರಯತ್ನ ಪಡುತ್ತಾರೋ ಅಥವಾ ಇಷ್ಟಪಡುತ್ತಾರೋ ಅವರು ಆಂತರಿಕ ಸುಖದ ಬಾಗಿಲನ್ನು ತಟ್ಟಿದಂತೆ. ನೋಡಿ, ನಮ್ಮ ಮನೆ ಒಳಗೆ 100 ಕೋಟಿ ರೂಪಾಯಿ ಇಟ್ಟಿರ್ಬೋದು, ಅದಕ್ಕೆ ಕೀಲಿಕೈ ಮಾತ್ರ ಕಬ್ಬಿಣದ್ದು. ಯಾರ ಮನೆಯಲ್ಲೂ ಇದುವರೆಗೂ ಬೆಳ್ಳಿಯ ಬೀಗನೂ ಹಾಕಿಲ್ಲ, ಬಂಗಾರದ ಬೀಗನೂ ಹಾಕಿಲ್ಲ. ಹಾಗಾದರೆ ಬಂಗಾರದ ಬೀಗ, ಬೆಳ್ಳಿಯ ಬೀಗ ಮತ್ತು ಹಿತ್ತಾಳೆ ಬೀಗ ಯಾವುದನ್ನು ರಕ್ಷಿಸುತ್ತಾ ಇದೆ? ಅಪಾರ ಕೋಟಿ ಧನವನ್ನು ರಕ್ಷಿಸುತ್ತಾ ಇದೆ. ಹಾಗೆ ನಮ್ಮ ಶರೀರ 3 ರೀತಿಯಾಗಿದೆ. ಒಂದು ಕಬ್ಬಿಣದ್ದು, ಒಂದು ಹಿತ್ತಾಳೆದು, ಒಂದು ಬೆಳ್ಳಿದು. ಸತ್ವ ರಜೋ ತಮೋ ಗುಣದ ರೂಪ ನಮ್ಮ ಶರೀರ. ಈ ಕೀ ತೆಗೆದಾಗ, ಕಬ್ಬಿಣದ ಬೀಗ ತೆಗೆದಾಗ, ಬೆಳ್ಳಿಯ ಕೀ ತೆಗೆದಾಗ, ಹಿತ್ತಾಳೆಯ ಬೀಗ ತೆಗೆದಾಗ ಒಳಗಡೆ ಇರತಕ್ಕಂಥ ಭವ್ಯ ವೈಭವ, ಸಂಪತ್ತು ಅದರ ಪರಿಚಯ ಆಗುತ್ತೆ. ಅದು ನಮ್ಮದಾಗಲ್ಲ, ಪರಿಚಯ ಮಾತ್ರ ಆಗತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು? ಆ ಬೀಗವನ್ನು ಹಿಡಬಾರದು, ಬೀಗವನ್ನು ಉಪಯೋಗಿಸಿ ಒಳಗಡೆ ಹೋಗಬೇಕು. ಹಾಗೆ ಈ ಬೀಗದ ರೂಪದಲ್ಲಿ ಇರ್ತಕ್ಕಂಥದ್ದು ನಮ್ಮ ಬಾಹ್ಯ ಭೋಗದ ಬಾಹ್ಯ ಸುಖ.
ಯಾರು ಬಾಹ್ಯ ಸುಖವನ್ನು ತ್ಯಜಿಸುತ್ತಾರೋ ಅವರಿಗೆ ಆಂತರಿಕ ಸುಖದ ಬಾಗಿಲು ತೆರೆಯುತ್ತದೆ. ಇದೇ ಮೂಲ. ನೋಡಿ, ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಕಾಮಧೇನು ಇದೆ. ಕಾಮಧೇನು ಕಲ್ಪವೃಕ್ಷ ಎಂಬತಕ್ಕಂಥದ್ದು ದೇವತಾ ಸ್ವರೂಪ ವೈಭವವಾದ ಹಸು ಅಂತ ತಿಳ್ಕೊಂಬೋಣ. ಕಾಮಧೇನು ತಂದರು, ಯಾತಕ್ಕೋಸ್ಕರ ಕಾಮಧೇನು ಹಸುವನ್ನು ಕಟ್ಟಾಕೊಂಡಿದ್ದೀರಿ ನಿಮ್ಮ ಮನೆಯಲ್ಲಿ ಅಂದರೆ, ಇಲ್ಲ ರೀ, ಅದು ಒಂದು 20 ಕಿಲೋ ಸಗಣಿ ಹಾಕತ್ತೆ ಪ್ರತಿದಿನವೂ. ನಮಗೂ ಸಗಣಿ ಅವಶ್ಯಕತೆ ಇರೋದ್ರಿಂದ ಈ 100 ಕೋಟಿ ರೂಪಾಯಿ ಕೊಟ್ಟು ಈ ಕಾಮಧೇನು ಹಸುವನ್ನು ಕಟ್ಟಾಕೊಂಡಿದ್ದೀವಿ ಅಂತ ಹೇಳಿದಾಗ ಒಬ್ಬ ಜ್ಞಾನಿ ಒಳಗೆ ನಗ್ತಾನೆ. ಇನ್ನೊಬ್ಬ ಮೂರ್ಖ, ಇನ್ನೊಬ್ಬ ರಾಜಸಾಯಿ ಅಂತ ತಿಳ್ಕೊತಾನೆ, ಇವನಿಗೆ ಇಷ್ಟೇ ಪ್ರಜ್ಞೆ ಇರೋದು ಅಂತ ತಿಳ್ಕೊತಾನೆ. ಇನ್ನೊಬ್ಬ ಕಟಕ, ಸರಿ ಅವನಿಗೆ ಆ ಸಗಣಿ ಬೆಲೆ ಕೊಟ್ಟು ಹಸುವನ್ನು ಕೊಂಡ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡ್ತಾನೆ. ಇದು ಮೂರಲ್ಲಿ ಸಾಫಲ್ಯವನ್ನು ಯಾರು ಪಡೀತಾರೆ? ಅದರಂತೆ ಒಬ್ಬ ರೈತ, ಅವರಲ್ಲಿ 100 ಎಕರೆ ಜಮೀನಿದೆ. ಅವರೊಂದು 100 ಜನ ಕೆಲಸ ಮಾಡ್ತಾರೆ. ಯಾಕಪ್ಪ ಕೆಲಸ ಮಾಡಿದೆ ಅಂದರೆ, ಇಲ್ಲ ಸ್ವಾಮಿ, ಈ ಸಲ ಒಂದು 500 ಗಾಡಿ ಹುಲ್ಲು ಬೆಳೆದ್ಬಿಡಬೇಕು. ಆ ಹುಲ್ಲುಗೋಸ್ಕರವಾಗಿ ನಾವು 1 ವರ್ಷ ಪೂರ್ತಿ 100 ಜನರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಪ್ಪ ಹುಲ್ಲು ಬೇಕು? ಅದನ್ನು ಹುಲ್ಲನ್ನೇ ನಾವು ಹೊರಗಡೆ ಮಾರಾಟ ಮಾಡ್ತೀವಿ ಸ್ವಾಮಿ, ಅದು 500 ಲಾರಿ ತುಂಬಿಸ್ಬೋದು. ಆಗ ಇನ್ನೊಬ್ಬ ಯೋಚನೆ ಮಾಡ್ತಾನೆ, ನೀನು ಹುಲ್ಲಿಗಾಗಿ ವ್ಯವಸಾಯ ಮಾಡ್ತಾ ಇದೆಯೋ ಅಥವಾ ಭತ್ತಕ್ಕಾಗಿ ವ್ಯವಸಾಯ ಮಾಡ್ತಾ ಇದೆಯೋ? ಅವನಿಗೆ ಅಲ್ಲಿ ತನಕ ಗೊತ್ತೇ ಇರಲ್ಲ. ಆ ಭತ್ತವೂ ಸಹ ಹುಲ್ಲಿನ ಭಾಗ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಯಾವಾಗ ಹುಲ್ಲಿಗಿಂತ ಭತ್ತದ ಬೆಲೆ ಅಧಿಕವಾಗಿದೆ ಅಂತ ಗೊತ್ತಾಗುತ್ತೋ ಆಗ ಹುಲ್ಲು ಅವನ ಗಮನಕ್ಕೆ ಬರಲ್ಲ, ಭತ್ತ ಅವನಿಗೆ ಗಮನಕ್ಕೆ ಬರುತ್ತೆ. 1 ಭತ್ತಕ್ಕೆ ಸಮ 100 ಹುಲ್ಲು ಅಂತ ತಿಳ್ಕೊಂಡು 1 ಹಿಡಿ ಭತ್ತಕ್ಕೆ 1 ಲಾರಿ ಲೋಡ್ ಇರ್ತಕ್ಕಂಥ ಹುಲ್ಲು ಸಮಾನ. ಆದ್ದರಿಂದ ನಾನು ಅಕ್ಕಿನ ಹಿಡಿತೀನಿ, ಹುಲ್ಲನ್ನು ಹಿಡಿಯೋದಿಲ್ಲ ಅಂತೇಳಿ ಬಿಟ್ಟುಬಿಡ್ತಾನೆ. ಇದನ್ನು ನಾವು ನೋಡ್ತೀವಿ. ಹಾಗೆ ರಾಗಿ, ಜೋಳ, ಭತ್ತ ಯಾವುದೇ ಒಂದು ಪದಾರ್ಥ ಬೆಳೆಯುವಾಗ ನಾವು ಹುಲ್ಲಿಗಾಗಿ ನಮ್ಮ ಪ್ರಯತ್ನ ಅಲ್ಲ, ದವಸ ಧಾನ್ಯಕ್ಕಾಗಿ ಪ್ರಯತ್ನ. ದವಸ ಅಂದರೆ ನಮಗೆ ಆಂತರಿಕ ಶಕ್ತಿ ಕೊಡ್ತಕ್ಕಂಥ ಪದಾರ್ಥ. ನಾವು ಏನು ಮಾಡ್ತಾ ಇದ್ದೀವಿ? ಬಹಳ ಜಾಗೃತವಾಗಿ ಕೆಲಸ ಮಾಡ್ತಿದ್ದೀವಿ. ಮಲಗಿದ್ರು ಸಹ ನಮ್ಮ ಸ್ಪರ್ಶೇಂದ್ರಿಯ ಸ್ಪರ್ಶ ಮಾಡಿದ ಕೂಡಲೇ, ಒಂದು ಹಾವು ಮುಟ್ಟಿತು, ಬೇರೆಯವರು ಮುಟ್ಟಿದ ಕೂಡಲೇ ಎದ್ದು ಬಿಡ್ತೀವಿ. ಯಾಕೆ? ನಮಗೂ ಅಷ್ಟು ಕಾನ್ಷಿಯಸ್ ಆಗಿ ಬದುಕ್ತಾ ಇದ್ದೀವಿ. ಅಂದರೆ ಎಚ್ಚರಿಕೆ ಅನ್ನೋದು ನಾವು ಯಾವುದ್ರಲ್ಲಿ ಇಟ್ಕೊಂಡಿದ್ದೀವಿ? ಬಾಹ್ಯೇಂದ್ರಿಯದಲ್ಲಿ ಇಟ್ಕೊಂಡು. ಒಳಗಡೆ ತಿವಿತಾ ಇದ್ರು, ಕ್ಯಾನ್ಸರ್ ಬಂದರು, ಬೇರೆ ಕಾಯಿಲೆ ಬಂದರೂ ಕೂಡ ನಿಮಗೆ ಅರಿವೇ ಆಗೋದಿಲ್ಲ. ಹೊರಗಡೆ ಒಂದು ಗುಳ್ಳೆ, ಒಂದು ರಕ್ತ ಬಂದ ಕೂಡಲೇ ಏನೋ ಆಗ್ಬಿಟ್ಟಿದೆ ಅಂತ ತಿಳ್ಕೊತೀವಿ. ಹೊರಗಡೆ ಕಾಣಿಸ್ಕೊಂಡಿದ್ದು ಯಾವಾಗ? ಒಳಗಡೆ ಬೆಳೆದು 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 ಅದಕ್ಕೆ ಒಳಗಡೆ ಜಾಗ ಇಲ್ಲದಾಗ ಹೊರಗಡೆ ಕಾಣಿಸ್ಕೊಂಡಿತ್ತು. ನಮಗೆ ಗೊತ್ತಾಗಿದ್ದು ಯಾವಾಗ? ಹೊರಗಡೆ ಬಂದಾಗ. ಇದಕ್ಕೂ ಅನಂತಪಟ್ಟು ಒಳಗಡೆ ಇದೆ ಅಂತ ಅವಾಗ ಗೊತ್ತಾಯ್ತೋ ಇಲ್ವೋ? ಡಾಕ್ಟರ್ ಅವಾಗ ಏನು ಮಾಡ್ತಾರೆ? ನಿಮ್ಮ ಹೊಟ್ಟೆಗೆ ಔಷಧ ಕೊಡ್ತಾರೆ. ನಮ್ಗೆ ತಲೆನೋವಾದರೂ ಹೊಟ್ಟೆಗೆ ಯಾಕೆ ಕೊಡ್ತಾರೆ ಅಂದರೆ, ಅದು ಒಳಗಡೆ ಹೊಟ್ಟೆ ನೋವಿಗೆ, ತಲೆನೋವಿಗೆ ಇರ್ತಕ್ಕಂಥ ದುಷ್ಟ ಪದಾರ್ಥವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಇದರ ಅಭಿಪ್ರಾಯ ಏನಂದರೆ, ನಮ್ಮ ಬಾಹ್ಯ ಸುಖ ಎಂಬತಕ್ಕಂಥದ್ದು ತೋರುವಿಕೆಗೆ ಬಹಳ ಅತ್ಯಲ್ಪವಾದದ್ದು, ಅನಿತ್ಯವಾದದ್ದು. ಆಂತರಿಕವಾದದ್ದು ಅಪಾರವಾದದ್ದು. ಅದರ ಬಾಗಿಲು ತೆಗೆಯುವರು ನಮ್ಮ ಪುರಂದರದಾಸರು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅನ್ನ ಸಂತರ್ಪಣೆಯಿಂದ ಹಸಿವು ನೀಗಿಸಿಕೊಂಡು ತಕ್ಷಣದಲ್ಲಿ ಆನಂದ ನೀಡುವ ನಿತ್ಯ ಪ್ರಸಿದ್ಧರಾಗಿ ಸರ್ವರಿಗೂ ವಿದಿತವಾದ ವಿಷಯವಾಗಿದೆ.
ರಸದೌತಣ ಅಂದರೆ 16 ಅಥವಾ 64 ಭಕ್ಷ್ಯಗಳಿಂದ ಕೂಡಿದಾಗಿರುತ್ತೆ. ದಾಸರು ತಯಾರಿಸಿದ ಭಕ್ಷ್ಯ 180 ಭಕ್ಷ್ಯಗಳಾಗಿದೆ. ಅದು ದೇವರಿಗೆ ನಿವೇದಿಸಿದ್ದು ವಾಯುದೇವರ ಮೂಲಕ ಸಕಲ ದೇವತೆಗಳಿಗೂ ಒಪ್ಪಿಸಿ ನಮಗೂ ಹರ್ಷ ಉಲ್ಲಾಸ ತರುವಂತಾಗಿದೆ. ಇದನ್ನು ಮನಗಾಣುವ ನಿಮಗೆಲ್ಲರಿಗೂ ಇದರ ಅನುಭವ ತರಬಲ್ಲದು. ಇದೇ ದಾಸರ ಗದ್ಯದ ಕಿರುಪರಿಚಯ. ಪಾಕಶಾಲೆಯನ್ನು ಒಳಹೊಕ್ಕಾಗ ಅಡಿಗೆ ತಯಾರಿಸುವ, ಅಡಿಗೆ ಪದಾರ್ಥವನ್ನು ಹೊಂದಿಸಿಕೊಂಡವ, ಅಡಿಗೆ ಮಾಡಲು ಆಶಯ ನೀಡಿದವ, ಅಡಿಗೆ ಮಾಡುವನ ಶ್ರಮದ ಫಲರೂಪ ಇವೆಲ್ಲವೂ ಸೇರಿ ನಮಗೆ ಅತಿ ಪ್ರಿಯ ಭೋಜನ ಎನಿಸುತ್ತದೆ. ಇದನ್ನು ಬಹುಜನ ಪ್ರಿಯ ಭೋಜನ ಎಂದು ಗುರುತಿಸಲಾಗಿದೆ. ದಾಸರು ತಮ್ಮ ಗದ್ಯದಲ್ಲಿ ಸಕಲ ಶಾಸ್ತ್ರದ ಸಾರವನ್ನೇ ಬೆಳೆಸಿದ್ದಾರೆ. ವೇದವ್ಯಾಸ ದೇವರ 18 ಪುರಾಣಗಳ ಆಶ್ರಯ ಪಡೆದಿದ್ದಾರೆ. ಶ್ರೀಮದಾನಂದ ತೀರ್ಥ ರಚಿಸಿದ 37 ಸರ್ವಮೂಲ ಗ್ರಂಥಗಳ ಸಾರವನ್ನು ಸೇರಿಸಿದ್ದಾರೆ. ಟೀಕಾ ಟಿಪ್ಪಣಿಕಾರ ವಚನಗಳೇ ಲೇಹ ಪೇಹ ಎಂಬುದಾಗಿ ಷಡ್ರಸವನ್ನಾಗಿ ಮಾಡಿಕೊಂಡಿದ್ದಾರೆ. ಇದರೊಳಗೆ ತಮ್ಮ ಅನುಭವವನ್ನು ಅಂದರೆ ಅಡಿಗೆಯನ್ನು ಸೇರಿಸಿಕೊಂಡು ಅನುಭವದ ಅಡಿಗೆಯನ್ನು ತಯಾರಿಸಿದ್ದಾರೆ. ಇದೇ ಪುರಂದರದಾಸರ ಗದ್ಯ ಕ್ರಮವಾಗಿದೆ. ಇಂತಹ ಅಮೂಲ್ಯವಾದ ಅಡಿಗೆ ಯಾರಿಗೆ ಜ್ಞಾನದ ಹಸಿವು ಆಗಿದೆಯೋ ಅವರು ಮಾತ್ರ ಅಧಿಕಾರಿಗಳು. ಇಂತಹ ಅಧಿಕಾರಿ ನಾವಾಗಿದ್ದೇವೆಯೋ ಎಂಬ ಚಿಂತನೆ ನಾಳೆಗೆ ಮಾಡೋಣ. ಹರಿ ಓಂ. ಭಾರತೀಯ ಪ್ರಣಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ ಓಂ. ಹರಿ ಓಂ.